ನಮಸ್ಕಾರ ಸ್ನೇಹಿತರೆ. ಇದು ಏನು ವಿಷಯ ಇದೆಯಲ್ಲ ತುಂಬ ಆ, ಯಾವಾಗದಿಂದ ಸೃಷ್ಟಿಯದು ಉತ್ಪತ್ತಿ ಆಗುತ್ತೆ, ಮನುಷ್ಯ ಬದುಕ್ತಾ ಇದ್ದಾನೆ ಆವಾಗಿನ ಹಿಡಿದು ಪ್ರತಿಯೊಬ್ಬರಿಗೆ ಒಂದು ಏನಂದರೆ ಅಜರ ಅಮರ ಆಗಬೇಕು, ಸಾವು ಬರಬಾರ್ದು, ತುಂಬ ಬೇಗ ನನಗೆ ಮುದುಕು ಕಾಣಿಸ್ಬಾರ್ದು, ವಯಸ್ಸಾಗಿದ್ದಂಗೆ ಕಾಣಿಸ್ಬಾರ್ದು. ನಾನು 60 ವರ್ಷ ಆದ್ರೂ ನಾನು ಒಂದು 35-40 ವರ್ಷದ ಹೆಂಗೆ ಹುಡುಗರ ಥರ ಕಾಣಿಸ್ಬೇಕಂದ್ರೆ ಓವರಾಲ್ ಏಜಿಂಗ್ನ ಹೆಂಗೆ ಡಿಲೇ ಮಾಡ್ಬೋದು ಅಂತ ಎಷ್ಟೋ ಸ್ಟಡಿ ನಡೀತಾ ಇದೆ. ಮುಂಚೆ ಪುರಾತನ ಕಾಲದಿಂದ ಒಂದು ಪೌರಾಣಿಕ ಕಥೆ ಕೂಡ ಇದೆ. ದೇವರು ಮತ್ತು ರಾಕ್ಷಸರದ್ದು ಯುದ್ಧ ಆಗುತ್ತೆ. ಎದಕ್ಕಂದ್ರೆ ಅಮೃತ ಹುಡುಕ್ಬೇಕಂತ ಸಮುದ್ರ ಮಂಥನ ಆಗ್ಬಿಡುತ್ತೆ. ಆ ಸಮುದ್ರ ಮಂಥನಲ್ಲಿ ಏನಿದೆ, ಅಮೃತ ಬರುತ್ತೆ. ಅಮೃತ ಬಂದಮೇಲೆ ಪ್ರತಿ ದೇವರಿಗೆ ಕುಡಿಸ್ತಾ ಇದ್ದಾರೆ. ಆಕ್ಸಿಡೆಂಟ್ಲಿ ಏನಾಗುತ್ತೆ ಅವಾಗ, ಆ ಒಂದು ಕಥೆಯ ಪ್ರಕಾರ ಯಾವುದೋ ಒಂದು ರಾಕ್ಷಸ ಏನು ಮಾಡ್ತಾನೆ, ಅವನು ಚೇಂಜ್ ಮಾಡಿಬಿಟ್ಟು ಅವನ ರೂಪಾನ ದೇವ್ರದ್ದು ಇದರಲ್ಲಿ ಬಂದು ಕೂತಿರ್ತಾನೆ. ಅವ್ರು ಕುಡಿತಾನೆ. ಕುಡ್ದಾದ್ಮೇಲೆ ವಿಷ್ಣು ಗೊತ್ತಾಗುತ್ತೆ ಇವನು ಕುಡ್ದಿದ್ದಾನ ಅಂತ. ಸುದರ್ಶನ ಚಕ್ರ ಬಿಟ್ಟಾದ್ಮೇಲೆ ತಲೆ ಒಂದು ಕಡೆ ಹೋಗ್ಬಿಡುತ್ತೆ, ಬಾಡಿ ಒಂದು ಕಡೆ ಹೋಗ್ಬಿಡುತ್ತೆ. ಅದೇ ಇವತ್ತಿನ ನಾವು ಹೇಳ್ತೀವಲ್ಲ ಕೇತು ಗ್ರಹ ಮತ್ತು ರಾಹು ಗ್ರಹ ಅಂತಂದ್ರೆ ಅವರು ಅಮರಾಗಿದ್ದಾರೆ, ಅವರಿಗೂ ಮೃತ್ಯು ಇಲ್ಲ. ಸೊ ಪ್ರತಿಯೊಬ್ಬರಿಗೆ ಅನಿಸುತ್ತೆ ನನ್ನ ವಯಸ್ಸು ಕಾಣಿಸ್ಬಾರ್ದು, ವಯಸ್ಸಾಗಬಾರ್ದು, ಗ್ಲ್ಯಾಮರ್ಸ್ ಕಾಣಬೇಕು, ಏನ್ಸ್ ಕಾಣಿಸ್ಬೇಕು, ನನಗೆ ಯಾರೋ ಅಂಕಲ್ ಹೇಳಬಾರ್ದು, ನಾನು ಒಂದು 50 ವರ್ಷ ಆದ್ರೂ ಐ ಆಮ್ ಡ್ಯಾಶಿಂಗ್ ಮ್ಯಾಚೋ ಮ್ಯಾನ್ ಕಾಣಿಸ್ಬೇಕು ಅಂತ. ಅದು ಆಗಬಾರ್ದು. ಏಜಿಂಗ್ನ ಡಿಲೇ ಮಾಡಬೇಕಂದ್ರೆ 8 ಪಾಯಿಂಟ್ಸ್ ಹೇಳ್ತೀನಿ. ನಿಮಗೆ ಹೆಂಗೆ ಅನಿಸ್ಬೇಕು, ನಿಮ್ಮ ವೈಫ್ ಚೆನ್ನಾಗಿ, ಅಯ್ಯೋ ನಮ್ಮ ಯಜಮಾನ್ರು ನೋಡ್ರಿ ನಮ್ಮ ಊರಿನಲ್ಲಿನೇ ಸ್ಮಾರ್ಟ್ ಅಂತ ಹೇಳಬೇಕಂದ್ರೆ ಈ 8 ಪಾಯಿಂಟ್ಸ್ನ ನೋಡಿ. ಫಸ್ಟು, ದಿನನಿಮಿತ್ಯ ಒಂದು ಎಕ್ಸಸೈಸ್ ಮಾಡ್ರಪ್ಪ. ಕಂಪಲ್ಸರಿ ಎಕ್ಸಸೈಸ್. 20 ವರ್ಷದ ಹುಡುಗಾನು ಈ ವಿಡಿಯೋ ನೋಡ್ತೈತೆ, ಅವರಿಗೂ ಅದೇ ಹೇಳ್ತೀನಿ, ಎಕ್ಸಸೈಸ್ ಮಾಡಿ. 70 ವರ್ಷದ ತಾತ ಅಂತ ಹೇಳಲ್ಲ, 70 ವರ್ಷದ ಪುರುಷನ ನೋಡ್ತಾ ಇದ್ರು ಅಂದರೆ ಅವರಿಗೂ ಹೇಳ್ತಾ ಇದ್ದೀನಿ, ಎಕ್ಸಸೈಸ್ ಮಾಡಿ. ಯಂಗರ್ ಏಜ್ನಲ್ಲಿ ಸ್ವಲ್ಪ ಹೆವಿ ಎಕ್ಸಸೈಸ್ ಮಾಡಿ, ಓಲ್ಡರ್ ಏಜ್ನಲ್ಲಿ ನಾರ್ಮಲ್ ಬ್ರಿಸ್ಕ್ ವಾಕ್ ಮಾಡಿ. ಯಾಕಂದರೆ ಎಕ್ಸಸೈಸ್ ಮಾಡಿದ್ರೆ ಬಾಡಿನಲ್ಲಿ ಮೆಟಾಬಾಲಿಸಮ್ ಚೆನ್ನಾಗಾಗುತ್ತೆ, ಹ್ಯಾಪಿ ಹಾರ್ಮೋನ್ಸ್ ಚೆನ್ನಾಗಿ ರಿಲೀಸ್ ಆಗುತ್ತೆ, ಟೆಸ್ಟೋಸ್ಟಿರಾನ್ ಚೆನ್ನಾಗಿ ರಿಲೀಸ್ ಆಗುತ್ತೆ, ಮಸಲ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಮೈಟೋಕಾಂಡ್ರಿಯಲ್ ಫಂಕ್ಷನ್ ಚೆನ್ನಾಗಾಗುತ್ತೆ, ಲಿವರ್ ಮೇಲೆ ಫ್ಯಾಟಿನೆಸ್ ಬರಲ್ಲ. ಓವರ್ ಆಲ್ ಬಾಡಿನಲ್ಲಿ ಗೇನ್ ಆಗಬೇಕು, ಪುಷ್ ಆಗಬೇಕು, ಸ್ಟ್ರೆಂತ್ ಬರಬೇಕಂದ್ರೆ ಎಕ್ಸಸೈಸ್ ಮಾಡಲೇಬೇಕು. ಎರಡನೇದಂದರೆ ಈಟ್ ಬ್ಯಾಲೆನ್ಸ್ಡ್ ಡೈಟು. ಈ 2.5 ಇಂಚ್ ನಾಲ್ಗೆ ಇದೆಯಲ್ಲ, ಅದು ತುಂಬ ಡೇಂಜರು. ಈ 2.5-4 ಇಂಚ್ ಒಳಗಡೆ ಹೋದರೆ ನಾವು ಏನು ತಿಂತಾ ಇದ್ದೀವಿ ನಮಗೆ ಅದರ ಬಗ್ಗೆ ಜ್ಞಾನ ಇರಲ್ಲ, ಟೇಸ್ಟ್ ಇರಲ್ಲ. ಬಟ್ ಈ 2.5 ಇಂಚ್ ನಾಲ್ಗೆನಲ್ಲಿ ಇಷ್ಟು ಮೋಹನ ಇದೆ, ಇಷ್ಟು ಮಾಯ ಇದೆ ಅಂದರೆ ಈ ಮಾಯನಲ್ಲಿ ನಾವು ಸ್ಟ್ರಕ್ ಆಗಿಬಿಟ್ಟು ಏನು ತಿನ್ನಬಾರ್ದು ಎಲ್ಲ ತಿಂತಾ ಇದ್ದೀವಿ, ಏನು ತಿನ್ನಬೇಕು ಏನೂ ತಿಂತಾ ಇಲ್ಲ. ನಮ್ಮ ಇಂಡಿಯಾನಲ್ಲಿ ಎಲ್ಲಕ್ಕಿಂತ ಮುಖ್ಯ ಏನಂದರೆ ನಾವು ತುಂಬ ಕಾರ್ಬೋಹೈಡ್ರೇಟ್ಸ್ ತಿಂತೀವಿ, ತುಂಬ ಶುಗರ್ ಕಂಟೆಂಟ್ ತಿಂತೀವಿ, ಪ್ರೋಟೀನ್ಸ್ ಕಡಿಮೆ ತಿಂತೀವಿ. ಯಾಕಂದರೆ ಪ್ರೋಟೀನಲ್ಲಿ ಟೇಸ್ಟ್ ಇರಲ್ಲ. ಪ್ರೋಟೀನ್ ಈಸ್ ಟೇಸ್ಟ್ಲೆಸ್. ಕಾರ್ಬೋಹೈಡ್ರೇಟ್ನಲ್ಲಿ ಟೇಸ್ಟ್ ತುಂಬ ಜಾಸ್ತಿ ಇದೆ. ಬಟ್ ಅದರದಿಂದ ನಿಮಗೆ ಲಿವರ್ನಲ್ಲಿ ಫ್ಯಾಟಿನೆಸ್ ಬರ್ತಾ ಇದೆ, ಮೆಟಬಾಲಿಕ್ ಡಿಸರ್ಬ್ ಬರ್ತಾ ಇದೆ, ಶುಗರ್ ಬರ್ತಾ ಇದೆ, BP ಬರ್ತಾ ಇದೆ, ಹಾರ್ಟ್ ಬರ್ತಾ ಇದೆ, ಥೈರಾಯ್ಡ್ ಬರ್ತಾ ಇದೆ. ಬಿಕಾಸ್ ನೀವು ಏನು ತಿನ್ನಬಾರ್ದು ಅದು ತಿಂತಾ ಇದ್ದೀರಾ. ಫ್ರೈಸು, ಜಂಕ್ ಫುಡ್ಸು, ಪಿಜ್ಜಾಸು, ಮ್ಯಾಗೀಸು, ಬರ್ಗರ್ಸು, ಪ್ಯಾಕ್ಡ್ ಫುಡ್ಡು ಎಲ್ಲ ತಿಂದು ಇದ್ದಿದ್ದು ಹೆಲ್ತ್ನ ಹಾಳು ಮಾಡ್ತಾ ಇದ್ದೀರಿ. ಅದಕ್ಕೆ ಬ್ಯಾಲೆನ್ಸ್ ಡೈಟ್ ತೊಗೊಳ್ಳಿ, ನಿಮಗೆ ಇನ್ನೂ ಮುದುಕು ಕಾಣಿಸ್ಬಾರ್ದಂದ್ರೆ. ಮೂರನೇದು, ಗೆಟ್ ಕ್ವಾಲಿಟಿ ಆಫ್ ಸ್ಲೀಪ್. ಮಿತ್ರರೇ, ನಾನು ಪ್ರತಿಯೊಂದು ಸರ್ತಿ ಹೇಳ್ತೀನಿ, ನಿದ್ದೆ ಈಸ್ ವೆರಿ ಇಂಪಾರ್ಟೆಂಟ್, ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮು, ರೀಲ್ಸು, ಫೇಸ್ಬುಕ್ಸು, ಯೂಟ್ಯೂಬ್ಸು, ಮಾಸ್ಟರ್ಬೇಷನ್ನು, ಪಾರ್ನೋಗ್ರಾಫಿ, ಗರ್ಲ್ಫ್ರೆಂಡ್ ಚಿಟ್ ಚಾಟು, ಫೋನು, ನೈಟ್ ಕಾಲು ಎಲ್ಲ ಅವಾಯ್ಡ್ ಮಾಡಿ 9:30-10 ಗಂಟೆಗೆ ಮಲಗಿಬಿಡಿ. ಚೆನ್ನಾಗಿ ಕಾಣಿಸ್ಬೇಕು, ಬೇಗ ಮುದುಕು ಕಾಣಿಸ್ಬಾರ್ದಂದ್ರೆ ಮಲ್ಕೊಡಿ. ಯಾಕಂದರೆ ನೀವು ಎಷ್ಟು ಚೆನ್ನಾಗಿ ಮಲಗ್ತೀರಾ ನೀವು ಅಷ್ಟೇ ಹೆಂಗಿರ್ತೀರಾ. ಆಮೇಲೆ ಏನಪ್ಪ ಅಂದರೆ ಕಂಟ್ರೋಲ್ ಯುವರ್ ಸ್ಟ್ರೆಸ್. ಪದೇ ಕೋಪ ಬರ್ತಾ ಇದೆ, ಬೈಕ್ ಮೇಲೆ ಹೋಗ್ತಾ ಇದೆ, ಯಾರೋ ನಿಮಗೆ ಟೇಕ್ ಓವರ್ ಮಾಡಿದ್ರೆ ನಿಮಗೆ ಕೋಪ, ಅಯ್ಯೋ ನನಗೆ ಟೇಕ್ ಓವರ್ ಮಾಡ್ತಾನೆ, ಅವ್ನು ಅಲ್ಟೋದವ್ನು, ನಾನು ಫಾರ್ಚೂನಲ್ಲಿ ಇದ್ದೀನಿ, ಅವ್ನು ಹೆಂಗೆ ಧೈರ್ಯ ಆಯ್ತು ನನಗೆ ಟೇಕ್ ಓವರ್ ಮಾಡೋಕ್ಕೆ, ಅಯ್ಯೋ ಅವನದು ಸ್ವಿಫ್ಟು, ನಂದು ಇಲ್ಲಿ BMW, ನನಗೆ ಟೇಕ್ ಓವರ್ ಮಾಡ್ತಾನೆ ಅವನು. ಈಗೋ ಪ್ರಾಬ್ಲಮ್, ಸ್ಟ್ರೆಸ್ ಅನ್ನೆಸೆಸರಿ. ಬೇರೆಯವ್ರ ವಿಷಯದಲ್ಲಿ ಸುಮ್ಮನೆ ನೀವು ಸ್ಟ್ರೆಸ್ ಮಾಡೋದು. ಎಷ್ಟೋ ಜನ ಹೇಳ್ತಾರೆ ಸ್ಪಿರಿಚುವಲ್ ಗುರುಗಳು ಏನಂದರೆ, ಬೇರೆ ಯಾರೋ ಹೊಗಳಿದ್ರೆ ನಿಮಗೆ ಖುಷಿ ಆಗಬಾರ್ದು, ಅಥವಾ ಬೇರೆ ಯಾರೋ ನಿಮ್ಮ ಬಗ್ಗೆ ಮಸ್ಕರಿ ಮಾಡಿದ್ರು, ನಿಮ್ಮ ಬಗ್ಗೆ ನೀಚ ಭಾವನಲ್ಲಿ ಮಾತಾಡಿದ್ರು ನಿಮಗೆ ಕೋಪ ಬರಬಾರ್ದು. ಆ ಲೆವೆಲ್ ನೀವು ಅಟ್ಯಾಚ್ ಆಗಬೇಕು, ಆ ಲೆವೆಲ್ಗೆ ನೀವು ಬರಬೇಕು.
ಯಾರು ಬೈದರೆ ಬೈಲಿ, ಅವನ ಬಾಯಿ ಇದೆ, ನನಗೇನು. ಯಾರು ಹೊಗಳಿದ್ರು, ಹಾಂ ಓಕೆ ಸರ್ ಥ್ಯಾಂಕ್ ಯು, ಅಷ್ಟೇ. ಬೇರೆಯವ್ರ ರಿಯಾಕ್ಷನ್ ಮೇಲೆ ನಿಮ್ಮ ಆ್ಯಕ್ಷನ್ ಡಿಪೆಂಡ್ ಇರಬಾರ್ದು. ಚೆನ್ನಾಗಿ ಹೇಳಿದ್ರಾ, ಆಯ್ತು ಓಕೆ ಥ್ಯಾಂಕ್ ಯು. ಕೆಟ್ಟ ಹೇಳಿದ್ರಾ, ಓಕೆ ಥ್ಯಾಂಕ್ ಯು. ಅವ್ರು ಹೇಳಿದ್ಗೆ ನೀವು ರಿಯಾಕ್ಷನ್ ಕೊಡ್ತಾ ಹೋದರೆ ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲ, ಅವರು ಕಂಟ್ರೋಲ್ನಲ್ಲಿ ಇದೆಯಾ ಅಂತ ಅರ್ಥ. ಓಕೆನಾ? ಸೊ ಸ್ಟ್ರೆಸ್ ಅವಾಯ್ಡ್ ಮಾಡಿ, ಕೂಲಾಗಿರಿ, ಯೋಗ ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ಜಪ ಮಾಡಿ. ಆಮೇಲೆ ಮೇಂಟೈನ್ ಹೆಲ್ದಿ ವೇಟ್. BMI ಪ್ರಕಾರ ಒಂದು 25 to 27 ರೇಂಜ್ನಲ್ಲಿ BMI, ಹೆಲ್ದಿ BMI ಅಂತ ಹೇಳ್ತಾರೆ, ಅದನ್ನು ಮೇಂಟೈನ್ ಮಾಡಿ. 28 to 29 ಆದರೆ ಅದು ಜಾಸ್ತಿ ಆಗಿರುತ್ತೆ, ಒಬೆಸಿಟಿ ಅಥವಾ ಒಬೇಸ್ ಅಂತ ಹೇಳ್ತಾರಲ್ಲ. ಸ್ವಲ್ಪ ಮಸಲ್ ಚೆನ್ನಾಗಿಟ್ಕೊಳ್ಳಿ. ಸ್ವಲ್ಪ ಇಂಡಿಯಾನಲ್ಲಿ ಒಂದು ಹೊಟ್ಟೆ ಅರೌಂಡ್ ಫ್ಯಾಟ್ ಇರುತ್ತೆ, ನಮಗೂ ಕೂಡ ಬಂದಿದ್ದಿರುತ್ತೆ. ಎಷ್ಟೈತೆ ಅಷ್ಟು ಸಾಧ್ಯವಾದರೆ ಅದನ್ನು ಕಡಿಮೆ ಮಾಡಿ, ಫ್ಯಾಟ್ನ ಕಡಿಮೆ ಮಾಡಿ. ಸೊ ದ್ಯಾಟ್ ನಿಮ್ಗೆ ಏನಾಗುತ್ತೆ, ಒಂದು ಒಳ್ಳೆ ವೇಟ್ ಮೇಂಟೈನ್ ಮಾಡಿದ್ರೆ ಮುಂದೆ ಬರ್ತಾ ಬರ್ತಾ ಕಾಲನಲ್ಲಿ ಏನಿದೆ ಅದೇ ವೇಟ್ ನಿಮಗೆ ಕಾಪಾಡುತ್ತೆ. ಸಮ್ಟೈಮ್ ನೀವು ಊಟ ಮಾಡಿಲ್ಲ ಅಂದರೆ ನಿಮ್ಮ ಮಸಾಲೆ ಸ್ಲೋಲಿ ಬರ್ನ್ ಆಗಿಬಿಟ್ಟು ಅದರಿಂದ ಕ್ಯಾಲರಿ ರಿಲೀಸ್ ಆಗುತ್ತೆ. ಆಮೇಲೆ ಕೀಪ್ ಯುವರ್ ಮೈಂಡ್ ಆ್ಯಕ್ಟಿವ್. ನಿಮ್ಮ ಮೈಂಡ್ಗೆ ಯಾವಾಗೋ ಸೋಮಾರಿ ಥರ ಬಿಡಬೇಡಿ. ಕೆಲಸ ಇಲ್ಲ, ಸುಮ್ಮನೆ ಮನೆಯಲ್ಲಿ ಮಲಗೋದು ಇಲ್ಲ. ಕೆಲಸ ಇಲ್ಲಂದ್ರೂ ಹೊರಗಡೆ ಹೋಗಿ ಏನಾದರೂ ಹೊಸ ಕಲೀರಿ, ಹೊಸ ವಿದ್ಯೆ ತೊಗೊಳ್ಳಿ, ಹೊಸ ನಾಲೆಜ್ ತೊಗೊಳ್ಳಿ. ಮಾರ್ಕೆಟ್ನಲ್ಲಿ ಏನೇನು ನಡೀತಾ ಇದೆ ನೋಡಿ ಸರ್. ಮಾಡೋವರೆಗೆ ಕೆಲಸದ ಕಡಿಮೆ ಇಲ್ಲ. ಬೆಂಗಳೂರಿನಲ್ಲಿ ಎಷ್ಟೋ ಕಡೆ ನಾನು ನೋಡ್ತೀನಿ, ಜಾಬ್ ವೇಕೆನ್ಸಿ, ಅಷ್ಟೆಲ್ಲ ಜಾಬ್ ವೇಕೆನ್ಸಿ ಇದ್ರೂ ಎಲ್ಲಿ ಹೋಗ್ತಾ ಇದೆ, ಜಾಬ್ ನನಗೆ ಸಿಗ್ತಾ ಇಲ್ಲ ಅಂತ ಎಲ್ಲ ಡ್ರಾಮಾ ಮಾಡಿದ್ರೆ, ನಾನು BA ಮಾಡಿದ್ದೀನಿ, ನಾನು ಯಾಕೆ ಅದು ಕೆಲಸ ಮಾಡಬೇಕು? ಮಿತ್ರರೇ ಹೇಳ್ತೀನಿ, ಇವಾಗ ನಮ್ಮ ಹೊಸ ಇದು ಕ್ಲಿನಿಕ್ ಇನ್ಸ್ಟಾಲೇಷನ್ಗೆ ನಾನು ಎಷ್ಟು ದುಡ್ಡು ಕೊಟ್ಟಿದ್ದೀನಿ ನನಗೆ ಗೊತ್ತು. ಒಂದು ಪ್ಲಂಬರ್ ಬಂದುಬಿಟ್ಟು ಒಂದು ವಾಷಿಂಗ್ ಮಷಿನ್ ಅಂತಾನೆ ಸರ್, ವಾಶ್ ಬೇಸಿನ್, ಕೈ ತೊಳೋ ಏನು ಬೇಸಿನ್ ಇದೆಲ್ಲ ಬಂದು ಫಿಟ್ ಮಾಡೋಗಿ 1500 ಚಾರ್ಜ್ ಮಾಡಿದ್ರು. ಮಿತ್ರರೇ ಏನಿಲ್ಲ, ಹಾರ್ಡ್ಲಿ 20 ನಿಮಿಷದಲ್ಲಿ ಆಯಿತು. ನಾನು ನಿಮಗೆ ಪ್ಲಂಬರ್ ಆಗಿ ಅಂತ ಹೇಳ್ತಾ ಇಲ್ಲ, ಬಟ್ ಯಾವುದೋ ಒಂದು ಸ್ಕಿಲ್ ಕಲೀರಿ, ಹೊಸದು ಏನಾದರೂ ಕಲೀರಿ. ಒಂದು ಎಲೆಕ್ಟ್ರಿಷಿಯನ್ಗೆ ಈ ಹೊಸ ಕ್ಲಿನಿಕ್ ಇನ್ಸ್ಟಾಲೇಷನ್ಗೆ ನಾನು 50,000 ಪೇ ಮಾಡಿದ್ದೀನಿ 2 ದಿವಸದಲ್ಲಿ. ಒಂದು ಲೇಬರ್ ತೊಗೊಂಡು ಬಂದಿದ್ರು, ಅವನಿಗೆ 1,000 ಒಂದು ದಿವಸಕ್ಕೆ ಕೊಟ್ರಂದ್ರೆ 2,000 ಅಂತ ತಿಳ್ಕೊಳ್ಳಿ. 2 ದಿವಸದಲ್ಲಿ ನಿಮಗೆ ಒಂದು ಸ್ಕಿಲ್ಲು, ಒಂದು ಆರ್ಟ್ ಗೊತ್ತಿದೆ ಅಂತ ನೀವು 50,000 ಗಳಿಸ್ಬೋದು. ನೀವು ಎಲೆಕ್ಟ್ರಿಷಿಯನ್ಗೆ ಹಿಂಗಂತ ನೋಡಬೇಡಿ. ಅಯ್ಯೋ 2-3 ಬಿಲ್ಡಿಂಗ್ ಇರುತ್ತೆ ಬೆಂಗಳೂರಿನಲ್ಲಿ, ಏನು ತಿಳ್ಕೊಳ್ತೀರಾ? ಪ್ಲಂಬರು, ಎಲೆಕ್ಟ್ರಿಷಿಯನು, ಓಕೆ. ಆಮೇಲೆ ಇವು ಸಣ್ಣ ಪುಟ್ಟ ರಿಪೇರಿಗಳು, AC, ಈ ಬೇಸಿಗೆ ಕಾಲದಲ್ಲಿ AC ಟೆಕ್ನಿಷಿಯನ್ರೆ ಅಪಾಯಿಂಟ್ಮೆಂಟೇ ಸಿಗ್ತಿರ್ಲಿಲ್ಲ. ಒಂದು ಸತಿ ಸಿದ್ದರಾಮಯ್ಯನ ಮೀಟ್ ಆಗ್ಬೋದು, ಮುಖ್ಯಮಂತ್ರಿ ಏನೋ ಅಪಾಯಿಂಟ್ಮೆಂಟ್ ಸಿಗ್ಬೋದು. AC ಟೆಕ್ನಿಷಿಯನ್ ಸಿಗ್ತಿರ್ಲಿಲ್ಲ ಬೇಸಿಗೆ ಕಾಲದಲ್ಲಿ. AC ಪರ್ಚೇಸ್ ಮಾಡಿದ್ರೆ 15 ದಿನ AC ಇನ್ಸ್ಟಾಲೇಷನ್ ಆಗಿಲ್ಲ. ಸೊ ಹೊಸ ಏನಾದರೂ ಕಲೀರಿ. ನೀವು ಏನೋ ಡಿಗ್ರಿ ಮಾಡಿ ಸರ್, ಡಿಗ್ರಿದು ಉಪಯೋಗ ಇಲ್ಲ. CCTV ಇನ್ಸ್ಟಾಲೇಷನ್ ಕಲೀರಿ, ಏನೋ ಒಂದು ರಿಪೇರಿ ಕೆಲಸ ಕಲೀರಿ. ಯಾಕಂದರೆ ಇವಾಗ ಫ್ಯೂಚರ್ನಲ್ಲಿ ನಿಮ್ಮ ಡಿಗ್ರಿ ಮುಖ್ಯ ಇಲ್ಲ, ನಿಮ್ಗೆ ಮುಖ್ಯ ಏನಂದರೆ ಕಲೆ. ನಿಮ್ಮ ಕೈನಲ್ಲಿ ಜಾದು ಇರಬೇಕು. ಓಕೆನಾ? ಕಾರ್ AC ರಿಪೇರ್ಮೆಂಟು, ಕಾರ್ ಮೆಕ್ಯಾನಿಕ್ಸು ಎಷ್ಟು ಗಳಿಸ್ತಾರೆ ನಿಮಗೆ ಕಲ್ಪನೆ ಇಲ್ಲ. ನೀವು ಅನಿಸ್ತದೆ ಜಾಬ್ ಅಂದರೆ ನಾನು AC ರೂಮ್ನಲ್ಲಿ ಕೂತ್ಕೊಂಡು ತಿಂಗಳಿಗೆ 35,000 40,000 ತೊಗೋತೀನಿ ಜಾಬ್. ಇಲ್ಲವೇ ಇಲ್ಲ ಸರ್. ಒಂದು ಚಿಕ್ಕ ಒಂದು ಫ್ರೂಟ್ ವೆಂಡರ್ಸು ರೋಡ್ ಮೇಲೆ ಫ್ರೂಟ್ ಸೆಲ್ ಮಾಡಿದ್ರೆ ತಿಂಗಳಿಗೆ 2.5-3 ಲಕ್ಷ ಮಾಡ್ತಾರೆ. ಎಲ್ಲಿದ್ದೀರಾ ನೀವು? ಏನಾದರೂ ಆರ್ಟ್ ಕಲಿಬೇಕು. ಎಲ್ಲಕ್ಕಿಂತ ಮುಖ್ಯ ಅಂದರೆ ಮಾತಾಡೋಕೆ ಕಲಿಬೇಕಾಗಂದ್ರೆ ಅದರ ಮೇಲೇ ಬಿಸ್ನೆಸ್ ಇರುತ್ತೆ. ಯಾಕಂದರೆ ಇವತ್ತು ನಾಳೆ ನಾನು ನೋಡ್ತೀನಿ, ನಾನು MA ಓದಿದ್ದೀನಿ, ನಾನು BCom ಓದಿದ್ದೀನಿ, ನಾನು BA B.Ed ಇದ್ದೀನಿ, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ, ಮಾಡೋಕ್ಕೆ ಏನೂ ಇಲ್ಲ. ಜಾಬ್ಲೆಸ್ ಆಗೋಕ್ಕಿಂತ ಸ್ಕಿಲ್ ಕಲೀರಿ, ಸ್ಟಾರ್ಟ್ ಮಾಡಿರಿ. ಆಮೇಲಪ್ಪ ಏನಂದರೆ ಕೀಪ್ ಯುವರ್ ಮೈಂಡ್ ಆ್ಯಕ್ಟಿವ್. ನಾನು ಹೇಳಿದೆ ಅಲ್ಲ, ಅವಾಯ್ಡ್ ಸ್ಮೋಕಿಂಗ್ ಮತ್ತು ಆಲ್ಕಹಾಲ್. ಎಷ್ಟೋ ಹುಡುಗರು ನೋಡ್ತೀನಿ, ಫ್ರೈಡೇವರೆಗೆ ಕೆಲಸ ಮಾಡ್ತಾರೆ, ಮಂಡೇ ಟು ಫ್ರೈಡೇವರೆಗೆ ಕೂಲಿ ಕಾರ್ಮಿಕ ಥರ ಕೆಲಸ ಮಾಡೋದು. ಸಾಟರ್ಡೆ ಸಂಡೇ ಅವರು ಬೇರೆ ಲೋಕನಲ್ಲಿ ಬರೇ ಕುಡಿಯೋದು, ಸ್ಮೋಕ್. ಅದರಿಂದ ನಿಮ್ಗೆ ಏಜಿಂಗ್ ಆಗುತ್ತೆ, ಬೇಗ ಟಿಶ್ಯೂಸ್ ಡ್ಯಾಮೇಜ್ ಆಗುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಬಾಡಿನಲ್ಲಿ ಜಾಸ್ತಿ ಆಗಿಬಿಟ್ಟು ಬಾಡಿನಲ್ಲಿ ಏನಾಗುತ್ತೆ, ಬೇಗನೆ ಏನಾಗುತ್ತೆ, ನಿಮಗೆ ವಯಸ್ಸು ಜಾಸ್ತಿ ಕಾಣಿಸುತ್ತೆ, ಮುಖ ಮೇಲೆ ಸ್ರಿಂಗ್ಸ್ ಬರುತ್ತೆ.
ಆಮೇಲೆ ಒಂದು ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂದರೆ ದಿನಚರ್ಯ ಮತ್ತು ಋತುಚರ್ಯ ಅಂತ ಹೇಳಿದ್ದಾರೆ. ದಿನಚರ್ಯ ಅಂದರೆ ಏನಪ್ಪ, ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಬೇಕು, ಅಂದರೆ ಬೇಗ ಒಂದು 5:30 ಸೂರ್ಯ ಹುಟ್ಟಕ್ಕಿಂತ ಮುಂಚೆ, ಸೂರ್ಯ ಹೊರಗಡೆ ಬರೋಕ್ಕಿಂತ ಮುಂಚೆ ನಾವು ಎದ್ದೇಳಬೇಕು, ಬ್ರಷ್ ಮಾಡಬೇಕು, ಒಳ್ಳೆ ವ್ಯಾಯಾಮ ಮಾಡಬೇಕು, ಓಕೆನಾ, ಸ್ನಾನ ಮಾಡಬೇಕು, ಬೆಳಗ್ಗೆ 8 ಗಂಟೆ ಒಳಗಡೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಬೇಕು, ಮಧ್ಯಾಹ್ನ ಸ್ವಲ್ಪ ಅದಕ್ಕಿಂತ ಕಡಿಮೆ, ರಾತ್ರಿ ಸ್ವಲ್ಪ ಅದಕ್ಕಿಂತ ಕಡಿಮೆ, ರಾತ್ರಿ 7:30 8 ಗಂಟೆ ಒಳಗಡೆ ಊಟ ಮುಗಿಸ್ಬೇಕು, ಜಾಸ್ತಿ ಪೊಲ್ಯೂಷನ್ನಲ್ಲಿ ಹೋಗಬಾರ್ದು. ಈ ಥರ ಎಲ್ಲ ರುಟೀನ್ ಕರೆಕ್ಟಾಗಿ ಫಾಲೋ ಮಾಡಿದ್ರೆ, ನೀರು ಚೆನ್ನಾಗಿ ಕರೆಕ್ಟಾಗಿ ಕುಡಿದ್ರೆ ಏನಾಗುತ್ತೆ, ನೀವು ಇನ್ನೂ ನಿಮ್ಮ ಏಜಿಂಗ್ನ ಡಿಲೇ ಮಾಡ್ಬೋದು. ಬಾಡಿದು ಒಂದು ಸೈನ್ಸ್ ಹೇಳ್ತೀನಿ, ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ಚೀರ್ಣಾತಿಥಿ ಶರೀರ ಅಂತ ಹೇಳಿದ್ದಾರೆ. ಯಾವ ವಸ್ತು ಪ್ರತಿ ಕ್ಷಣಕ್ಕೆ ಸಾಯುತ್ತೆ ಅದೇ ಶರೀರ. ಇದು ನಿಮ್ಮ ಕೈ ಏನಿದೆಯಲ್ಲ, 3 ತಿಂಗಳಲ್ಲಿ ಇದು ಪೇಶಿಗಳು ಹಳೇದು ಹೋಗ್ಬಿಡುತ್ತೆ, ಹೊಸ ಕೈನೇ ಬಂದ್ಬಿಡುತ್ತೆ. ಈ 3 ತಿಂಗಳಲ್ಲಿ ನಿಮ್ಮ ಕೈ ಎಲ್ಲ ಚೇಂಜ್, ಹೊಸದೇ. ಈ ಎಲ್ಲ ಬಾಡಿ ನಿಮಗೆ 2 ವರ್ಷದಲ್ಲಿ ಬೇರೆಯೇ. 2 ವರ್ಷದಲ್ಲಿ ನಿಮ್ಮ ಹಾರ್ಟ್ನಲ್ಲಿ ಯಾವುದು ಪೇಶಿ ಇತ್ತು, 2 ವರ್ಷದಲ್ಲಿ ನಿಮ್ಮ ಲಿವರ್ನಲ್ಲಿ ಏನು ಪೇಶಿ ಇತ್ತು, 2 ವರ್ಷ ಹಿಂದೆ ನಿಮ್ಮ ಕಿಡ್ನಿಯಲ್ಲಿ ಏನು ಪೇಶಿ ಇತ್ತು, 2 ವರ್ಷ ಆದಮೇಲೆ ಅದೆಲ್ಲ ಸತ್ತೋಗ್ಬಿಡುತ್ತೆ, ಹೊಸನೇ ಬಂದ್ಬಿಡುತ್ತೆ. ನೀವು ಪ್ರತಿ 2 ವರ್ಷಕ್ಕೆ ಬೇರೆಯೇ, ಪ್ರತಿ 3 ವರ್ಷಕ್ಕೆ ಬೇಡೇನೆ. ನಿಮಗೆ ಅನಿಸ್ತು ಸರ್ ನನ್ನ ಲೈಫ್ನ ಚೇಂಜ್ ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು, ನಾನು ಗ್ಲ್ಯಾಮರಸ್ ಕಾಣಿಸ್ಬೇಕು, ಹೊಸ ಲುಕ್ ಬರಬೇಕಂದ್ರೆ 2 ವರ್ಷ ನಿಮ್ಮ ಬಾಡಿಗೆ ಕರೆಕ್ಟಾಗಿ ನೋಡಿ. 2 ವರ್ಷ ಆದಮೇಲೆ ನೀವು ಒಂದು ಸೆಲೆಬ್ರಿಟಿ ಆಗ್ತೀರಾ. ಯಾಕಂದರೆ ಬಾಡಿ ಆ ಥರ ಇದೆ. ನಾವು ಬಾಡಿನ ಹೇಗೆ ಕಾಪಾಡ್ತೀವಿ, ಬಾಡಿನ ಹೇಗೆ ನೋಡ್ತೀವಿ, ಆ ಥರ ಬಾಡಿ ನಮಗೆ ಕಾಣಿಸುತ್ತೆ. ಸೊ ಏಜಿಂಗ್ ಆಗಬಾರ್ದು ಅಂದರೆ ಈ 8 ಪಾಯಿಂಟ್ಸ್ ನೀವು ನೋಡಿ, ರಿಪೀಟೆಡ್ ವಿಡಿಯೋ ನೋಡಿ, 2 ಸತಿ 3 ಸತಿ ನೋಡಿ. ಸೊ ದ್ಯಾಟ್ ನಿಮಗೆ ಒಂದೊಂದು ಪಾಯಿಂಟ್ ಗೊತ್ತಾಗ್ಬಿಡುತ್ತೆ. ಮತ್ತು ನಿಮ್ಮ ಏಜಿಂಗ್ನ ನೀವು ಡಿಲೇ ಮಾಡ್ಬೋದು, ಅಥವಾ ಯಂಗರ್ ಏಜ್ನಲ್ಲಿ ಜಾಸ್ತಿ ಟೈಮ್ ನೀವು ಬದುಕಬಹುದು. ನಮಸ್ಕಾರ.